ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬನ್ನಿ, 3ನೇ ತಿಂಗಳಿನ ಅಂದರೆ ತಿಂಗಳು ತಿರುಪತಿಗೆ ಹೋಗ್ತೀವಿ ಅಂತ ನಾನು ಹೇಳಿದ್ನಲ್ವ ಫ್ರೆಂಡ್ಸ್. ಇವತ್ತು 3ನೇ ತಿಂಗಳು ತಿರುಪತಿಗೆ ಹೋಗ್ತಾ ಇದ್ದೀವಿ. ಈ ಸಲ ಬಂದು ಹುಡುಗರು ಯಾರೂ ಇಲ್ಲ, ನಮ್ಮ ಅಣ್ಣ ಮಕ್ಕಳು ಇಲ್ಲ. ಹೋದ ಸಲ ನಮ್ಮ ಅಣ್ಣ ಮಕ್ಕಳು ಬಂದಿದ್ದರು, ಈ ಸಲ ಅವ್ರನ್ನೂ ಕೂಡ ಬಿಟ್ಟು ಹೋಗ್ತಾ ಇದ್ದೀರಿ. ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಹುಟ್ಟದಾಗ ಸ್ಟಾರ್ಟ್ ಮಾಡಿದ ವಿಡಿಯೋ ಮುಳುಗೋ ತನಕ ಸೂರ್ಯ ಮುಳುಗೋ ತನಕ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇದು ನೋಡಿ ಸೂರ್ಯ ಹುಟ್ಟುತ್ತಾ ಇರೋದು ಏನು ಸಕ್ಕತ್ತಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಆಕಾಶ ನೋಡೋದಕ್ಕೆ ಅಂತಂದ್ಬಿಟ್ಟು. ಈಗ ಒಂದು ಹತ್ರ ನಿಲ್ಲಿಸಿ ಕಾಫಿ ಎಲ್ಲ ಕುಡ್ಕೊಂಡು ನಮ್ಮದು ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಈ ಸಲ ಏನಪ್ಪ ಅಂತಂದರೆ ಬೇಗ ಮನೆಗೆ ಬರೋಣ ಅಂತಂದ್ಬಿಟ್ಟು 2 ಸಲ ಹೋದಾಗೂ 1:30-2 ಗಂಟೆ ಆಗ್ತಿತ್ತು ನೈಟು ಮನೆಗೆ ಬರೋಷ್ಟರಲ್ಲಿ. ಈ ಸಲ ಅಟ್ಲೀಸ್ಟ್ ಒಂದು 10 ಗಂಟೆ ಒಳಗಡೆ ಮನೆಗೆ ಬರೋಣ ಅಂತಂದ್ಬಿಟ್ಟು ಬೇಗನೆ ಮನೆ ಬಿಟ್ಟಿದ್ದೀವಿ. 3 ಗಂಟೆಗೆ ಮನೆ ಬಿಟ್ವಿ. 2 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಮನೇಲಿ ಪೂಜೆ ಮಾಡಿ ಬಿಟ್ವಿ. ಈಗ ಟೈಮ್ ಬಂದು 7 o'clock ಆಗಿರ್ಬೋದು. ನೋಡಿ ಎಷ್ಟು ಬಿಸಿಲಿದೆ ಅಂತಂದ್ಬಿಟ್ಟು. ತಿರುಪತಿಯಲ್ಲಂತೂ ಹೆವಿ ಬಿಸಿಲಿದೆ ಗಾಯ್ಸ್. ಆದಷ್ಟು ರಾ ವಿಡಿಯೋಸ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತಿರುಪತಿಗೆ ರೀಚ್ ಆಗಿದ್ದೀವಿ. ತಿರುಮಲಗೆ ಹೋಗಬೇಕು. ಪಾದಯಾತ್ರೆನಾ ಸ್ಟೆಪ್ಸ್ ಹತ್ಕೊಂಡು. ಇಲ್ಲಿ ನಮ್ಮ ಅಕ್ಕನ ಪಾಪ ಅವ್ರ ಕೈಲಾಗಲ್ಲ ಅಂತ ಬಸ್ ಹತ್ತಿಸ್ಬೇಕು. ನಮ್ಮ 2ನೇ ಅಕ್ಕನ ಅವ್ರನ್ನ ಬಸ್ ಹತ್ತಿಸಿ ನಾವು ಶ್ರೀವಾರಿ ಮೆಟ್ಲಿಗೆ ಹೋಗ್ತೀವಿ. ಈಗ ಟೈಮ್ ಬಂದು 7:30 ಆಗಿದೆ. ನಾವು 3 o'clockಗೆ ಮನೆ ಬಿಟ್ಟಿದ್ದೀವಿ. ನೋಡಿ, ಅವ್ರನ್ನ ನಮ್ಮ ಅಕ್ಕನ ಈಗ ಬಸ್ ಆಗಲಿ ವ್ಯಾನ್ ಆಗಲಿ ಹತ್ತಿಸ್ಬೇಕು. ಕಾರ್ ಹತ್ತಿಸ್ತಾ ಇದ್ದೀವಿ. ಬಾಯ್ ಬಾಯ್, ಮೇಲೆ ಮೀಟ್ ಆಗೋಣ. ಬಾಯ್. ಈಗ ನಾವು ಗೈಸ್ ಬೇಗ ಸ್ಟೆಪ್ಸ್ ಹತ್ಬಿಟ್ಟು ಹೋಗ್ಬೇಕು. ನಾವು ಈಗ ಇಲ್ಲಿಂದ ಶ್ರೀವಾರಿ ಮೆಟ್ಲಿಗೆ ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಆಟೋದಲ್ಲಿ ಬಂದು 700 ಹೇಳಿದ್ರು. ನಾವು ಇಷ್ಟು 5 ಮೆಂಬರ್ಸ್ ಏನೋ ಇದ್ವಿ. 700 ಕೇಳಿದ್ದಾರೆ. ಸರಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು 20 ಮಿನಿಟ್ಸ್ ಆಗುತ್ತೆ ಗೈಸ್ ಇಲ್ಲಿಂದ ಶ್ರೀವಾರಿ ಮೆಟ್ಲಿಗೆ ಹೋಗೋದು. ಯಾಕೆ ಅಂತಂದರೆ ನಾವು ಬಂದು ಇಲ್ಲಿ ನಿಲ್ಲಿಸಿದಾಗ ಮತ್ತು ಹಂಗೆ ಕಾರಲ್ಲಿ ವಾಪಸ್ ಬರ್ಬೋದು ಅನ್ನೋದಕ್ಕೋಸ್ಕರ ನಾವು ಅಲ್ಲೇ ಕಾರ್ನ ಪಾರ್ಕಿಂಗ್ ಮಾಡಿ ಶ್ರೀವಾರಿ ಮೆಟ್ಲಿಗೆ ಆಟೋದಲ್ಲಿ ಹೋಗ್ತಿರೋದು. ನೋಡಿ, ಈ ಕಡೆ ತುಂಬ ಇಟ್ಟಿಗೆ ಫ್ಯಾಕ್ಟ್ರೀಸ್ ಎಲ್ಲ ಇದೆ. ನನಗಂತೂ ಇಟ್ಟಿಗೆ ಫ್ಯಾಕ್ಟ್ರಿ ನೋಡಿದ ತಕ್ಷಣ ಫಸ್ಟು ನಮ್ಮ ಅಪ್ಪ ಇಟ್ಟಿಗೆ ಬಿಸ್ನೆಸ್ ಮಾಡ್ತಿದ್ರಲ್ಲ, ಅದೆಲ್ಲ ನೆನಪಾಯಿತು. ಆ ಇಟ್ಟಿಗೆ ಸ್ಮೆಲ್ಲೆಲ್ಲ ತಗೊಂಡಾಗ ಏನೋ ಒಂಥರ ಖುಷಿ ಆಯಿತು, ನಾವು ಮಾಡ್ತಾಯಿದ್ರಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಈಗ ನೋಡಿ ಟರ್ನ್ ಆಗ್ತಿದ್ದೀವಿ. ಹೋದ ಸಲ ಬಂದಾಗ ನೀವು ಕೂಡ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಾವು ಕಾರ್ನ ಪಾರ್ಕಿಂಗ್ ಮಾಡಿದ್ವಿ. ಮತ್ತು ಬೆಟ್ಟ ಇಳಿದು ಅಲ್ಲಿಂದ ತಿರ್ಗಿ ಆಟೋದಲ್ಲಿ ಬರಬೇಕಾಯಿತು. ಶ್ರೀವಾರಿ ಮೆಟ್ಲಿಗೆ ಬಂದು ಕಾರ್ನ ತೊಗೊಂಡೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ನೋಡಿ, ಇಲ್ಲೇ ಈ ದೇವಸ್ಥಾನದ ಹತ್ರನೇ ನಾವು ಕಾರ್ನ ಪಾರ್ಕಿಂಗ್ ಮಾಡಿದ್ದು ಹೋದ ಸಲ. ಅದಕ್ಕೆ ಈ ಸಲ ಅಲ್ಲೇ ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಆಟೋದಲ್ಲೇ ಶ್ರೀವಾರಿ ಮೆಟ್ಲು ಗಂಟ ಆಟೋದಲ್ಲಿ ಹೋದ್ವಿ. ತುಂಬಾ ಕಷ್ಟ ಗಾಯ್ಸ್, ನಿಜವಾಗ್ಲೂ. ನೋಡಿ, ಇವರು ಪಾದಯಾತ್ರೆ ಎನಿ ಟೈಮ್ ತಿರುಪತಿಗಂತೂ ಪಾದಯಾತ್ರೆ ಹೋಗ್ತಾನೆ ಇರ್ತಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತಂದ್ಬಿಟ್ಟು. ಪಾದಯಾತ್ರೆ ಹೆಂಗಸರು ಕೂಡ ಪಾದಯಾತ್ರೆಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ನಿಜ, ಇವ್ರನ್ನೆಲ್ಲ ನೋಡ್ತಿದ್ರೆ ನಮ್ದು ಯಾವ ಲೆಕ್ಕನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ಈ ಸಲ ಅಂತೂ ಬೆಟ್ಟ ಹತ್ತೋದಕ್ಕೆ ನನಗಂತೂ ತುಂಬಾ ಕಷ್ಟ ಆಯಿತು ಗೈಸ್ ಅಂತಲೇ ಹೇಳ್ಬೋದು. ನಿಜ, ದೇವರು ಯಾಕಪ್ಪ ಅಷ್ಟು ಮೇಲೆ ಹೋಗಿ ಕೂತ್ಕೊಂಡಿದ್ಯಾ ಅಂತ ಫೀಲ್ ಆಗಿಬಿಡ್ತು. ಈ ಸಲ ಏನು ಅಂತಂದರೆ ನಾವು ಕೆಳಗಡೆನೇ ದೀಪ ಎಲ್ಲ ಹಚ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಮನೆಯಿಂದನೇ ದೀಪ ಮತ್ತು ಬತ್ತಿ ಎಲ್ಲ ತೊಗೊಂಡೋಗಿದ್ವಿ. ಎಣ್ಣೆ, ದೀಪ, ಬತ್ತಿ ಎಲ್ಲ. ನೋಡಿ, ಇದು ಬಂದು ಕೆಳಗಡೆನೇ ಟಿಕೆಟ್ ಕೊಡ್ತಾರಲ್ವಾ, ಸ್ಟೆಪ್ಸ್ ಹತ್ತೋರಿಗೆ ಟಿಕೆಟ್ ಕೊಡ್ತಾರೆ. ಅದಕ್ಕೋಸ್ಕರ ಕ್ಯೂ ನೋಡಿ ಗೈಸ್ ಎಷ್ಟಿದೆ ಅಂತಂದ್ಬಿಟ್ಟು ನಾವು ಅಂದ್ಕೊಂಡ್ವಿ ಕ್ಯೂ ಇರುತ್ತೆ ಅಂತಂದ್ಬಿಟ್ಟು. ನಾವು ಯಾವಾಗಲೂ ಬರೋಷ್ಟರಲ್ಲಿ ಟಿಕೆಟ್ ಕೌಂಟ್ರು ಖಾಲಿ ಆಗ್ತಿತ್ತು. ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿರೋದು. ಈ ಸಲ ಬೇಗ ಬಂದಿರೋದಕ್ಕೋಸ್ಕರ ಟಿಕೆಟ್ಸ್ ಇನ್ನೂ ಕೊಡ್ತಾಯಿದ್ರು. ಬಟ್ ನಾವೆಲ್ಲ ಟಿಕೆಟ್ ತೊಗೊಳ್ಳಲ್ಲ ಫ್ರೆಂಡ್ಸ್. ನಾವು ಯಾಕಂದರೆ ಫಸ್ಟೇ ಟಿಕೆಟ್ ಬುಕ್ ಮಾಡಿರ್ತೀವಿ. ಒಂದು 2-3 ಮಂತ್ಸ್ ಬ್ಯಾಕೇ ಬುಕ್ ಮಾಡಿರೋದ್ರಿಂದ ನಾವೇನು ಇಲ್ಲಿ ಟಿಕೆಟ್ ಏನು ತೊಗೊಳ್ಳೋದಿಲ್ಲ. ಸುಮ್ಮನೆ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ, ಇಲ್ಲಿ ನಿಮಗೆ ವರಾಹ ಸ್ವಾಮಿ ದರ್ಶನ ಮಾಡಿಸ್ತಾ ಇದ್ದೀನಿ, ಮಾಡ್ಕೊಂಬೇಡಿ. ಇಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಹಚ್ಚೋಣ ಅಂತ ಅಂದ್ಬಿಟ್ಟು. ತುಂಬ ಜನ ಇದ್ದರು ಫ್ರೆಂಡ್ಸ್. ಈ ಸಲ ಅಂತೂ ತುಂಬ ರಶ್ ಇತ್ತು. ದೀಪ ಹಚ್ಚೋದಕ್ಕೂ ಕೂಡ ಆಗಲಿಲ್ಲ, ಅಷ್ಟು ರಶ್ ಇತ್ತು. ಬೇಗ ಹಚ್ಚಿ, ಯಾಕಂದರೆ ಬಿಸಿಲು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಬೆಟ್ಟ ಹತ್ತಬೇಕು ಅಂತ. ಬಿಸಿಲು ತುಂಬ ಆದರೆ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗನೆ ದೀಪ ಹಚ್ಚಿ ಬಿಡಬೇಕಿತ್ತು ನಾವು. ಅದಕ್ಕೋಸ್ಕರ ಬೇಗನೆ ಬಂದಿರೋದು.
ಇಲ್ಲಿ ದೀಪ ಹಚ್ಚಿ ನಾವು ಯಾವುದೇ ಕಷ್ಟ ಆಗದಿರ ಆದಷ್ಟು ಬೇಗ ಬೆಟ್ಟ ಹತ್ತಬೇಕು ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಬೇಡ್ಕೊಂಡು ನೀವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. निर्मला सीढ़ी मार्ग द्वारा पैदल जाने वाले भक्तों को आज जारी किए जाने वाले टोकन समाप्त हो गए। बिना टोकन वाले भक्तों से निवेदन है कि वे वैकुंठम क्यू कॉम्प्लेक्स दो ನಾನು ಬೆಟ್ಟ ಎಲ್ಲ ಹತ್ತೋದೆಲ್ಲ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಯಾವಾಗಲೂ ಅದೇ ಹಾಕಿದ್ರೆ ಬೋರ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ. ಇದು ಬೆಟ್ಟ ಎಲ್ಲ ಹತ್ಕೊಂಡು ಬಂದ್ವಿ. ಈಗ ಟೈಮ್ ಬಂದು 9:45 ಆಗಿದೆ. 1.5 ಅವರಲ್ಲೆಲ್ಲ ಬೆಟ್ಟ ಹತ್ತಿದಾಯಿತು. ಇಲ್ಲಿ ಬಂದು ಈ ಥರ ಕಾಯಿನ್ ನಿಲ್ಸಿದ್ರೆ ನಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿದ್ರು. ನೋಡಿ ಎಷ್ಟೊಂದು ಜನ ನಿಲ್ಲಿಸಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ನಮ್ಮ ಮನೆಯವರು ನಮ್ಮ ಅಣ್ಣ ಎಲ್ಲ ನಿಲ್ಲಿಸ್ತಿದ್ರು. ಈಗ ನಾನು ಕೂಡ ನಿಲ್ಲಿಸ್ತೀನಿ. ನಮ್ಮ ಅಣ್ಣದು, ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ಅಕ್ಕದು ಎಲ್ಲ ನಿಂತ್ಕೊಳ್ತು. ಆಮೇಲೆ ನಂದು ಕೂಡ ನಿಂತ್ಕೊಂತು ಅಂತ ಹೇಳ್ಬೋದು. ನಿಂತ್ಕೊಂಡಿಲ್ಲ ಅಂದರೆ ನಿಂತ್ಕೊಳ್ಳೋ ಗಂಟೆ ನಾವು ಬಿಡೋದಿಲ್ಲ, ನಿಲ್ಲಿಸ್ತೀವಿ. ಒಬ್ಬೊಬ್ರದ್ದಂತೂ ನಿಲ್ಸೋಕ್ಕೆ ಕಷ್ಟ. 5 ರೂಪಿ ಕಾಯಿನ್ ಆದರೆ ಈಸಿಯಾಗಿ ನಿಲ್ಲಿಸ್ಬೋದು. ನಾನು ನಮ್ಮ ಮನೆಯವರೆಲ್ಲ ಬಂದು ಇಲ್ಲಿ 2 ರೂಪೀಸ್ ಕಾಯಿನ್ನ ನಿಲ್ಲಿಸ್ತಾ ಇರೋದು. ಏನು ಗೊತ್ತಾ ಗಾಯ್ಸ್, ತಿರುಪತಿಯಲ್ಲಂತೂ ಈ ಸಲ ಬಂದಾಗ ಇನ್ನೊಂದು ಸಲ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ನಿಜವಾಗ್ಲೂ. ನಾವು ಬೇಗ ಮನೆಗೆ ಹೋಗಬೇಕು ಅಂತ ಬಂದರೆ ಇಲ್ಲಿ 500 ಮತ್ತು 300 ರೂಪೀಸ್ದು ದರ್ಶನಕ್ಕೆ ಇನ್ನೂ ಬಿಡ್ತಾನೆ ಇಲ್ಲ. 12 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಡೋದ ಗೈಸ್. ಫುಲ್ಲು ಶಾಕ್ ಆಗೋಯ್ತು ನಮಗಂತೂ. ಶಾಕ್ ಜೊತೆಗೆ ತುಂಬಾ ಬೇಜಾರಾಯಿತು. ಮತ್ತು ಅಲ್ಲಿ ಬಿಡ್ತಾರೆ ಇಲ್ಲಿ ಬಿಡ್ತಾರೆ ಅಂತ ತುಂಬಾ ಓಡಾಡಿಸ್ತಾರೆ. ಈ ಬೆಟ್ಟ ಹತ್ಕೊಂಡು ಬಂದಿರ್ತಾರಲ್ವ, ಮತ್ತು ಪಾದಯಾತ್ರಿಗಳಿಗೆಲ್ಲ ನಿಜ ತುಂಬಾ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. 12 o'clock ಗಂಟೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಿಸಿಲು ನೋಡಿ ಎಷ್ಟು ಬಿಸಿಲು ಗೊತ್ತಾ ಗೈಸ್. ನೋಡಿ ಎಷ್ಟು ತುಂಬ ಜನ ಇದ್ದಾರೆ ಪಾಪ. ಇವರೆಲ್ಲ 300-500 ಟಿಕೆಟ್ ಹಾಕ್ಸ್ಕೊಂಡಿರೋರೆ ಎಲ್ಲ ವೆಯ್ಟ್ ಮಾಡ್ತಿರೋದು. ಬಿಡಲ್ಲ ಅಂತ ಹೇಳ್ಬಿಟ್ರು. ಮತ್ತು ಇಲ್ಲಿಂದ ಅಲ್ಲಿಗೋಗಿ ಅಂತಂದರು. ಅಲ್ಲಿಗೋದ್ರೆ ಇಲ್ಲ ಅಲ್ಲೇ ಬಿಡೋದು 12 ಗಂಟೆಗೆ ಅಂತ ಹೇಳ್ತಾರೆ. ಯಾವ ಕಡೆ ಬಿಡ್ತಾರೆ ಏನು ಅಂತ ಫುಲ್ ಕನ್ಫ್ಯೂಷನ್ ಆಗೋಗ್ಬಿಟ್ಟು. ನೋಡಿ ಯಾವಾಗಲೂ ಇಲ್ಲೇ ಬಿಡ್ತಿದ್ರು, ಈ ಸಲ ಇಲ್ಲಿ ಬಿಟ್ಟಿಲ್ಲ ಫ್ರೆಂಡ್ಸ್. 12 ಗಂಟೆಗಂತೆ ಆ ಕಡೆ ಬಿಡೋದು. ಮತ್ತು ಇವಾಗ ಆ ಕಡೆ ಇನ್ನೂ ಎಲ್ಲೋ ಅಲ್ಲಿ ಬಿಡ್ತಾರೆ ಹೋಗಿ ಅಂದರು. ನೋಡಿ ಎಲ್ಲ ಯಾವ ಥರ ಓಡ್ತಾ ಇದ್ದಾರೆ ಅಂತ ಭಕ್ತಾದಿಗಳಂತೂ. ನಾವು ಇಲ್ಲೇ ಬಿಡ್ಬೋದು, ವೆಯ್ಟ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ಬಿಡೋಂಗಿಲ್ಲ ಅಂತ ಅಂದ್ಬಿಟ್ಟು ನಾವು ಕೂಡ ಅಲ್ಲಿಗೆ ಹೋದ್ವಿ. ಅಲ್ಲೇ ದರ್ಶನ ಕೂಡ ಮುಗಿಸ್ಕೊಂಡ್ವಿ. ನೋಡಿ ಈಗ ಮನೆಗೆ ವಾಪಸ್ ಆಗ್ತಾಯಿದ್ದೀವಿ ನಾವು. ಮತ್ತು ಮನೆಗೆ ಬರೋಷ್ಟರಲ್ಲಿ 9 o'clock ಆಗಿತ್ತು. ಈ ಸಲ ಬೇಗ ಮನೆ ರೀಚ್ ಆದ್ವಿ. ನೋಡಿ ಹೇಳಿದ್ನಲ್ವ ನಾನು ಸ್ಟಾರ್ಟಿಂಗಲ್ಲೇ ಸೂರ್ಯ ಹುಟ್ಟೋದಾಗ ಸ್ಟಾರ್ಟ್ ಮಾಡಿದ್ರೆ ವಿಡಿಯೋ ಮುಳುಗೋದು ಕೂಡ ತೋರಿಸ್ತೀನಿ ಅಂತ. ನೋಡಿ ಈಗ ಸೂರ್ಯ ಮುಳುಗ್ತಿದ್ದಾರೆ. ನಮಗೆಲ್ಲ ಇವತ್ತು ನಮ್ಮದು ಕೋಟ ಮುಗೀತು. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಸೂರ್ಯ ನಮಗೆ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು ಗೈಸ್. ಫೋಟೋದಾಗಿ ಕ್ಯಾಮ್ರಾದಲ್ಲಿ ಈ ಥರ ಕಾಣಿಸ್ತಿದೆ. ನಿಜವಾಗ್ಲೂ ನೋಡೋದಕ್ಕಂತೂ ನಿಜ ಸಖತ್ ಸೂಪರಾಗಿತ್ತು. ನಮ್ಮ ಮನೆಗಳ ಹತ್ರ ಇಲ್ಲಿ ಫುಲ್ಲು ಮನೆ ಆಗಿ ಕಾಣಿಸೋದೇ ಇಲ್ಲ. ಒಂದೊಂದು ನಿಮಿಷಕ್ಕೂ ಕೂಡ ಸೂರ್ಯ ಮುಳುಗ್ತಾ ಇರೋದು ನೋಡ್ತಾ ಇದ್ದರೆ ಏನೋ ಒಂಥರ ಖುಷಿ ಆಗ್ತಿತ್ತು. ವಿಡಿಯೋ ಮಾಡ್ತಾ ಸೂರ್ಯ ಮುಳುಗೇ ಹೋದ. ಸೂರ್ಯ ಮುಳುಗ್ದ ಅಂದಿದ ತಕ್ಷಣ ಎಲ್ಲ ಆಯಿತು ಅಂತಲ್ಲ, ಮತ್ತೆ ನಾಳೆ ಬಂದೇ ಬರ್ತಾನೆ.